ಹೋಗೋಕೆ ಚೆನ್ನಾಗಿರ್ರಿ ಅದು ಹಂಗೆ ಯಾಕಂದ್ರೆ ಇದು ನಮ್ಮ ಗೌಳಿದ ತೋರಿಸರ ನಿಜ ಸಂಗತಿ ಹೇಳ್ತೀನಿ ನಾನು. ಏನಾಗ್ಯದ ಅಂದ್ರೆ ನಮ್ಮ ಏರ್ಪೋರ್ಟ್ದಾಗ ತಾಂಡ ಬಿಡಲಾಗಿದೆ. ಬಟ್ ಯಡಿಯೂರಪ್ಪ ನನಗೆ ಬೈದ ಸಮಾಜ ಹಿಡ್ದಾಗ ಬಿಡಿಸೋಕ್ಕಾಗಲ್ಲ ಅಭಿವೃದ್ಧಿ ಗಮನ ನಾವು ಹೋಗಿ ಕೈ ಜೋಡಿಸಿ ಏನೇನು ಮಾಡಿದೆವು. ಡಿ.ಸಿ ನೇತೃತ್ವದಲ್ಲಿ ಅಗ್ರಿಮೆಂಟ್ ಐತೆ. ಭೂಮಿಗೆ ಹೆಚ್ಚಿನ ರೇಟ್ ಕೊಡಬೇಕು, ಮನೆ ರೇಟ್ ಹೆಚ್ಚಿಗೆ ಕೊಡಬೇಕು, ನೌಕರಿ ತಾಂಡದವ್ರಿಗೆ ಹೋಗ್ಬೇಕು ಅಂತ ಆಯಿತು. ಗುಡಿ ಧ್ವಂಸ ಮಾಡಲ್ಲ ಅವ್ರು, ಗುಡಿ ಏಸ್ಕ ಧ್ವಂಸ ಮಾಡಿಕೊಡಲ್ಲ ಮಾಡಲ್ಲ ಅಂತ ಅಗ್ರಿಮೆಂಟ್ ಆಗ್ಯಾರ. ಅವ್ರು ಎಲ್ಲಿ ಹೇಳಲ್ದೆ ಕೇಳಲ್ದೆ ಗುಡಿ ಧ್ವಂಸ ಮಾಡಿದ್ರು. ಗುಡಿ ಧ್ವಂಸ ಮಾಡಿದ್ರು ಮಾಡಲ್ಯಾಕ್ರಿಗೆ ಹೇಳಬೇಕಾಗಿತ್ತು. ನಮ್ಮ ಸೇವಾಲಾದ ಮೂರ್ತಿ, ನಮ್ಮ ಮರ್ಯಮ್ಮ ದೇವಿ ಮೂರ್ತಿ ಬೇರೆ ಮೇಲೆ ಹೋಗ್ತೀವಿ ನಮ್ಮ ಜನ. ಆದ್ರೆ ದಂಡಾವತ್ತಾಟ ಕುಟಿಗೋತಾಟ ಮಾಡೋದು ಸೀರಿಯಸ್ ಹಾಕಿ ನೀವು ನೋಡಿರಿ. 2,000ಕ್ಕಿಂತ ಮ್ಯಾಲೆ ಜನ ಸೇರಿ ಮಹಾರಾಷ್ಟ್ರ, ಆಂಧ್ರ, ಕರ್ನಾಟಕ, ರಾಜಸ್ಥಾನ ಟಿ ವಿದಾಗ ನೋಡಿ. ಆ ವೇಳೆಗೆ ಒಂದು ಮಾತನ್ನು MP ಸಾಹೇಬರು ನಾ ಒಂದು ಮಾತು ಹೇಳಿದೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಅವ್ರಿಗೆ ಒಂದು ಮಾತು ಕೇಳ್ರಿ. ಸ್ಟ್ರೈಕ್ ಮಾಡಾರಿ, ಬಸ್ ಸುಡಾರಿ, ಅದು ಮಾಡಾರಿ, ಇದು ಮಾಡೋದು ಮನುಷ್ಯ ಬಂದ ಮಾತಾಡ್ತಾರೆ ಕೇಳಿ. ಅದು ನಮ್ಮ ಬಂಜಾರ ಸಮಾಜ ಯಾವಾಗೂ ಮಾಡಿಲ್ಲ, ಮಾಡೋದು ಬೇಡ. ಒಂದು ಮಾತು ಕೇಳಾರಿ, ಅವ್ರು ಇಲ್ಲ ಅಂದ್ರೆ ಮಾಡಾರಿ ಅಂತ ಹೇಳಿದೆವು. ನಿರ್ಣಯ ಆಯ್ತು. ಟೈಮ್ ಯಾರು ತಗೋಬೇಕು? MP ಸಾಹೇಬ್ರು ತೊಗೋಬೇಕು. ಹೋದ್ರು, ಟೈಮ್ ತೊಗೊಂಡ್ರು. ಮರುದಿನ 11 ಗಂಟೆ ಹೇಳಿದ್ರು. ನಮಗೆ ಹೇಳಿಲ್ಲ, ವಿಚಾರ ಮಾಡಿ ಇದ್ರ ಮೇಲೆ ಇಟ್ರ ಮೇಲೆ ವಿಚಾರ ಮಾಡಿ ನನಗೆ ಹೇಳಿಲ್ಲ. ನಂಗೆ CM ಆಫೀಸಿಂದ ಫೋನ್ ಬಂತು, ನೀವು ನಾಯಕರೇ ಮತ್ತು ನಾಳೆ ಹಿಂಗದ ನೋಡಪ್ಪ ಟೈಮ್ ಕೊಟ್ಟರು ಸಾಹೇಬ್ರು ಹೇಳ್ಯಾರಿಲ್ಲ ಅಂದರು. ನಾನು ಮರ್ಯಾದೆ ಮುಗಿಸ್ಕೊಳ್ಳಿ ಹೇಳ್ಯಾರಿ ಅಂದೆ, ಸುಳ್ಳು ಹೇಳೀನಿ. ದೇವಿ ಪ್ರಮಾಣ ಮಾಡಿ ಹೇಳ್ತೀನಿ, ಸುಳ್ಳು ಹೇಳೀನಿ. ಮರಿದ ಸುಮಾರು ಗಂಟೆಗೆ ಫೋನ್ ಮಾಡಿದ್ರು, ನಂಗೂ ಹೇಳಿಲ್ಲ ಅಂತ. ತಂತನ ಬೇಕಾದವ್ರು ಕರ್ಕೊಂಡೋದ್ರು. ಟೈಮ್ ಕರೆಕ್ಟ್ ಟೈಮ್ 11 ಗಂಟೆ ಒಳಗೆ ಸೇರಿ 3-4 ಮಂದಿ ಮಾತಾಡಿದ್ರು. MP ಮಾತಾಡೋಣ ತಾಂಡ ಬಿಡ್ದ ನಾ ಇದ್ದೀನಿ. ಕೈ ಮಾಡ್ದೆ ಯಡಿಯೂರಪ್ಪ. ಆಮೇಲೆ ಅಂದ ನಿಂತ ಇನ್ನೂ 3-4 ಮಂದಿ ಮಾತಾಡೋಣ. ನಾ ಕೈ ಮಾಡಿ ಮಾತಾಡ್ದೆ. ಇದ್ದಕ್ಕಿಗೆ ಹೇಳ್ದನ ತಾಂಡ ಬಿಡ್ಲಿಕ್ಕೆ ತಯಾರಿದ್ದಿಲ್ಲ. ಎಷ್ಟು ಮಂದಿ ನಿಮ್ಮ ಪೊಲೀಸರು ಹೋದ್ರು ಏನೋ ಗೊತ್ತದ. ಏನಾಗ್ಯದ ಅಂದ್ರೆ ಅಗ್ರಿಮೆಂಟ್ ಹೊಲಕ್ಕೆ ಹೆಚ್ಚಿಗೆ ರೇಟ್ ಕೊಡಬೇಕು, ಮನೆಗಳಿಗೆ ರೇಟ್ ಹೆಚ್ಚಿಗೆ ಕೊಡಬೇಕು, ತಾಂಡದಾಗ ನೌಕರಿ ತಗೋಬೇಕಾಗ್ಯದ. ಗುಡಿ ಮಾತ್ರ ಧ್ವಂಸ ಮಾಡಲ್ಲ ಅಂತಾರೆ. ಅಗ್ರಿಮೆಂಟ್ ಅದ DC ಬಲ್ಲಿ ಅಂತ ಹೇಳ್ದ. ಅದು ಮೂರ್ತಿ ಇದೆ, ತೆರಿವತ್ತಾಟ ದಂಡಾವತ್ತಾಟ ಮಾಡ್ಯಾರ. ಅದು ಸೀರಿಯಸ್ ಅದ. ನಮ್ಮ ಭಾರತ ದೇಶದ ನಿಗಾದ ಅಂತ ಹೇಳ್ದ. ಯಡಿಯೂರಪ್ಪ ಗಪ್ಪನೆ ಅಂದ, ನೋಡ್ರಪ್ಪ ಅಲ್ಲಿ ಪಕ್ಕದಲ್ಲಿ ಗುಡಿ ಕಟ್ರಿ ಅಂದ. ನಾ ರೊಕ್ಕ ಕೊಡ್ತೀನಿ ಅಂತ. ಮುಗಿತಲ್ರಿ, ರೊಕ್ಕ ಕೊಡ್ತೀನಿ ಮಾಡಿ ಯಾರಿದು ಮಾಡೋರು MP ಮಾಡಬೇಕು. MPಗೆ ಇವರು ಮಹಾರಾಜರು ಯಾಕೆ ಸಿಟ್ಟಿಗೆ ಬಂದಾರಂದ್ರೆ, ಗುರುಗಳಿಗೆ ನಾವು ನಾರೇ ಅನಿಸ್ತೀನಿ 10 ಸಾರಿ ಬಂದು ಕೊಡಬೇಕು, ಬರೋದಿಲ್ಲ. ಮಾಮ ನೀನು ಹೇಳ್ಬಿಡು, ಮಾಡ್ತಾನೆ ಅಂತ ಹೇಳ್ಬಿಡು. ಇದೆ ಅಕ್ರಿಗೆ ಏನು ಮಾಡಿದ್ರು, ಏನು ಪಾಳಾದ ಬಳಿ ಎಲ್ಲೋ ಗುಡಿ ಕಟ್ಟಿಸ್ತೀನಿ ಅಂಬೋಣ. ಇವರೆಲ್ಲ ವಿರೋಧ ಮಾಡಿ ಸ್ಟ್ರೈಕ್ ಮಾಡೋರು ಕೂತರು. ನೋಡಪ್ಪ ನಾ ಸ್ಟ್ರೈಕ್ ಮಾಡೋಕ್ಕೆ ಬರಲ್ಲ. ರೇವನಾಯಕ್ ಮಂತ್ರಿಯಾಗಿ ಕೆಲಸ ಮಾಡ್ಯಾನ, ಈ ಒಂದು MP ಆಗಿರೋ ನನ್ನ ಮೇಲೆ ಬದಲಾವಣೆ ಬರ್ತಾನೆ ಆಗಲ್ಲ ಅಂತ ಹೇಳಿ ಅಂದೇನು ಹಿಡಿದು ನಮ್ಮ ಸಮಾಜ ಇವ್ರ ಗುರುಗಳು ತುಂಬಿ ಒಳಗೆ ಅದು ಭಾಳ ದೊಡ್ಡದ. ನಾ ದೊಡ್ಡವ್ರಿಗೆ ಭೇಟಿ ಆದ ದಿಲ್ಲಿಗೆ. ಸರ್ ಹಿಂಗದ ನಮ್ಮ ಮಂದಿ ಡಿಮಾಂಡ್ ಹಿಂಗದ, ಇದು ಒಳ್ಳೆ ಕೆಲಸದ ಮಾಡಪ್ಪ ಪ್ರಿಯಾಂಕಾಗಿ ಹೇಳ್ದನ. ಹೇಳೋಣ ಸುಭಾಷ್ ಆಟೋಡನ್ನು ಹೇಳಿದ್ರು, ನನಗೆ ಹೇಳಿದ್ರು 2 ಎಕರೆ ಜಾಗ ನೋಡ್ರಿಪ್ಪ ಮಾಡಾರಿ ಪಕ್ಕದಲ್ಲಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು. ಅದು ಎಲೆಕ್ಷನ್ಗಿಂತ ಮೊದಲು ಭೂಮಿ ಪೂಜೆ ಆಗಬೇಕಾಗಿತ್ತು. ಇದು ನಿಂತು ಜಾಗ ನೋಡ್ಯಾರ, ಫಿಕ್ಸ್ ಆಗ್ಯದ. ಏರ್ಪೋರ್ಟ್ ಬಾಜು ಸ್ಟೇಡಿಯಂ ರೈಟ್ ಸೈಡಿಗೆ ಎಲ್ಲ ಆಗ್ಯದ. ಈಗ ಅವ್ರು ಗುರುಗಳು ಅಂದರು, ನಾವು ಅಂದೇವು ಹಿಂಗಾಗ್ಯದ್ರಪ್ಪ ಅಂದ್ರೆ ನಮಗೆ ಹೇಳಬೇಕಲ್ಲ. ಅವರು ನಿಮಗೆ ಹೇಳ್ಯಾರ, ನಮಗೆ ಹೇಳಬೇಕಲ್ಲ ಅಮ್ಮ. ಇವ್ರಿಗೂ ಹೇಳ್ಯಾರ ದೊಡ್ಡವರು. ಅದು ಏನದ ಮೊದಲೇ ಜಾಗ ತೊಗೊಂಡದ. ನಾವು ಅದಕ್ಕೂ ನಿಮ್ಮ ಸಮಾಜನ ಬೇಡಿಕೆ ಅದ, ನಾವು ಮಾಡ್ತೀವಿ ಅಂತ ಹೇಳೋಣ. ಅವ್ರ ಗುರುಗಳು ಬಂದಾರ. ಈ ಸ್ಟೋರಿ ಹಿಂಗದ ಇಷ್ಟೇ. ಅವನಿಗೆ ಬೇಕಾದಾಟ್ ಕರೆದ ಮೀಟಿಂಗ್ ಬಂದಿಲ್ಲ. ಗುಡಿದು ಏನು ಮಾಡ್ತೀನಿ ನಾ ಮಾಡ್ತೀನಿ ಎಂಬುದು ಒಂದೇ. ಅದು ಪಾಳಾದ ಬಳಿ ಮಾಡ್ತಾನಂದ್ರೆ ಈ ಮಂದಿ ಒಪ್ಪಲ್ಲ. ಏರ್ಪೋರ್ಟ್ದಾಗ ನಮ್ಮ ಹುತ್ತಿ ಧ್ವಂಸ ಆಗ್ಯದ. ಈಗ ರೋಡಿಗೆ ಸೇಡಂ ರೋಡಿಗೆ ಹೋಗ್ತೇವಲ್ಲ, ಬಲ್ಕಿನ ಕಡೆ ಅದೇ ಏರ್ಪೋರ್ಟ್ ಬಾಜು ಕಡೆ ಅಲ್ಲೇ ಒಂದು ಗುಡಿ ಮಂದಿರ ಆಗ್ಬೇಕು. ಸೇವಾಲಾಲ ಮೂರ್ತಿ ಅದ್ರ ಮೇಲೆ ಇರ್ಬೇಕಂತ ಡಿಮಾಂಡ್ ಇತ್ತು. ಅದು ಪೈಲೇನೆ ಮಾಡಿಕೊಡ್ತಂದ್ರೆ ಎಲ್ಲಕ್ಕಿಂತ ಮೊದಲೇ ಭೂಮಿ ಪೂಜೆ ಆಗಿದೆ. ಆಗಿಲ್ಲ. ಇವ್ರಿಗಂದ್ರೆ ಇವರು ಹಂಗಂತ ಇವ್ರಿ ಅವ್ರ ಕೈಲಿ ಹೇಳಿಸ್ತೀವ್ರಿ. ಇಷ್ಟು ವಿಳಂಬ ಕಾರಣ ಇಷ್ಟು ತಡಾಲಿ ಕಾರಣ ಅವ್ರಿಗೆ ಟೈಮ್ ಪ್ರಕಾರ ಮುಂಜಾನೆ ಫೋನ್ ಮಾಡ್ತಾ ಇದ್ದೀನಿ. ನಿನ್ನ ಅವ್ರು ಮಾತಾಡಿ ಹೋಗಿದಾರ, ಪ್ರೆಸ್ ಮೀಟ್ ಕರೀರಿ ಅಂದಾರ. ಅರವಿಂದ್ ಕರ್ದಾನ. ಅವ್ರು ಬರ್ತೇವೆ ಮಾಡೋದು ದೂಸರಾ ಮನುಷ್ಯರು ಫೋನ್ ಮಾಡಿದ್ರು. ತಪ್ಪವ್ರಿಗೆ ಬಿಡಲಾಗ್ಯಾರ, ಕಾರ್ ನಿಂದಿರ್ತಾರ ರೋಡ್ ಮೇಲೆ. ಅದೇ ತಾಂಡದ ಮಂದಿ, ಬಾಜು ಮಂದಿ. ನಾಂದ ಯಾಕಪ್ಪ ಅಂದ್ರೆ ಹಿಂಗೆ ಯಾವುದವನೇ ಕಳ್ಸಾನೆ ಇಷ್ಟು ಮಂದಿಗೆ. ಈಗ ಮಜಬೂರಿ ಆಗ್ತಲ್ರಿ, ಮನುಷ್ಯ ಬರೋಣ, ಎಲ್ಲ ಸಮಾಜದವ್ರು ಬರೋಣ ಬೇಕಲ್ಲ. ಇಲ್ಲಿ ಬರೋಣ ಬಿ ಅವನು ಆಡ ಕಟ್ಟಿನ ದೂಸರಾದವ್ರು ಹೇಳ್ಯಾರ, ಅವ್ರ ಬಾಯಲ್ಲಿ ಹೇಳಿಲ್ಲ. ಆದ್ರೆ ಗುರುಗಳಿಗೆಲ್ಲ ಬೇಕು, ಅವ್ರು ಹೇಳಲ್ಲ ಅಷ್ಟೇ.
ಈಟಕ್ಕಾಗಿ ಲೇಟ್ ಆಯ್ತು. ಕಾಂಗ್ರೆಸ್ ಯಾಕೆ ಮಾಡಕ್ಕೆ ಪ್ರೆಸಿಡೆಂಟ್ ಮಾಡ್ತೀರ ಈಗ ಅದು ನಾನು ಅಲ್ಲಿದ್ದೇನೆ ಹೇಳೋದು ಮಾತು ನನಗೆ ಬರೀ ಈಟಾಗಿ ಬೆಳೆದ ಅಲ್ಲ ಈಗ ಗ್ರಾಮಸ್ಥರಂತೂ ಗುರುಗಳ ಗಾಡಿಗಳು ತಡಿಯಕ್ಕೆ ಹೋಗಲ್ಲ, ಗೌರವದಿಂದ ನೋಡ್ತಾರೆ. ಯಾರು ಹೇಳಿದ್ಮೇಲೆ ತಡೆದ್ರು, ಏನಾಯ್ತು ಅಂತ ಯಾರು ಹೇಳಿದ್ಮೇಲೆ ಗ್ರಾಮಸ್ಥರೇನು ಬಿಜೆಪಿ ಕಾರ್ಯಕರ್ತರು ಯಾರು ಅಲ್ಲಿ ನಮ್ಮ ಬಂಜಾರ ಸಮಾಜ ಈಗ ನಿಮ್ಗೆ ಯಾರಿಂದ ಅನ್ಯಾಯ ಆಗಿದೆ? ಯಾರಿಂದ ಅನ್ಯಾಯ ಆಗ್ತಾ ಬಂದಿತ್ತು ಸರ್? ಒಂದು ರೀತಿಯಲ್ಲಿ ಇಲ್ಲ, ಎಲ್ಲ ರೀತಿಯಲ್ಲಿ MP ಅನ್ಯಾಯ ಆಗುತ್ತೆ ಸಮಾಜ. ಇವತ್ತು ತೋರಿಸ್ಲಿಕ್ಕೆ ನನಗೆ ಒಂದು ಪ್ರಶ್ನೆ ಹಾಕಿರೋರು, ನಾನು ಪ್ರೆಸ್ಮೆಂಟ್ ಮಾಡೀನಿ ನಿಮ್ಮ ಎದುರೇ. ಅದು ಯಾವಾಗ ಮಾಡೀನಿ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆಗೆ ಅಡ್ಡ ಇಡ ಮಾತಾಡಿನ ಪ್ರಿಯಾಂಕಾಗಿ ಏಟ್ ಮಾತಾಡಿದೆ. ಅವ್ರು ಏಟ್ ಅಭಿವೃದ್ಧಿ ಮಾಡ್ಯಾರ, ನೀ ಏನು ಮಾಡಿದ್ದು ಹೇಳಪ್ಪ ಅಂತ ಹೇಳಿ. ಸಮಾಜಕರು ಏನು ಮಾಡಿದ್ದೀವಿ, ಸಮಾಜ ಬೋರ್ಡ್ ಯಾವ ತಾಲೂಕರಿಗೆ ಏನು ಮಾಡಿದ್ದು ಹೇಳಂತ ಹೇಳಿ ಪ್ರಶ್ನೆ ಹಾಕಿದ್ರು. ನನಗೆ ನನ್ನ ಮೊಬೈಲ್ದಾಗ ಬಿಟ್ಟರು, ನೀ ಏನು ಮಾಡಿದ್ದು ಹೇಳಂತ. ನಾ ಮಾಡೋದು ಹೇಳ್ದ, ತಾಂಡ ಬೋರ್ಡ್ ನಿಗಮ ಮಾಡೀನಿ, ಟೇಬಲ್ ಗುದ್ದಿ KPC ಮೆಂಬರ್ ಮಾಡೀನಿ, ಹುಡುಗರು ಭವಿಷ್ಯಕ್ಕೆ ಯೂನಿವರ್ಸಿಟಿ VC ಮಾಡೀನಿ, ಪ್ರತಿ ಜಿಲ್ಲಾಗೆ 2 ಕೋಟಿ ರೂಪಾಯಿ ಬಂಜಾರ ಭವನ ಕಣ್ಣೆದರವ, ಬೆಂಗಳೂರಿಗೆ 10 ಕೋಟಿ ರೂಪಾಯಿ ಬಂಜಾರ ಭವನ ಮಾಡೀನಿ ಅಂತ ಹೇಳಿ. ತಿರುಗಿ ಅದು ಉತ್ತರ ಕೊಟ್ಟಿಲ್ಲ.